ಸಿಟಿ ರವಿ ಪರ ವಕೀಲ ಜಿರಲಿ ವಾದವನ್ನ ಮುಂದುವರಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಈ ಘಟನೆಯಾಗಿದೆ. ಸಿಟಿ ರವಿ ಪರ ವಕೀಲ ಜಿರಲಿ ಅವರು ವಾದ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ನ ಕಲಾಪದಲ್ಲಿ ನಿನ್ನೆ 1 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಸಿಟಿ ರವಿ ಅವರ ಮೇಲೆ ಈ ರೀತಿಯ ಆರೋಪ ಕೇಳಿ ಬಂದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಆಡಿಯೋ ರೈಟರ್ ಇರ್ತಾರಲ್ವಾ, ಅವರ ಗಮನಕ್ಕೆ ಇದು ಬಂದಿರಲೇಬೇಕಲ್ವಾ, ಅವುಗಳನ್ನ ಮುನ್ನೆಲೆಗೆ ತರುವಂತಹ ಕೆಲಸ ಆಗಬೇಕು ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ಘಟನೆಯಾಗಿದೆ. ವಿಡಿಯೋ ಆಡಿಯೋ ರೈಟರ್ ಇರ್ತಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಪ್ರಮುಖವಾಗಿ ಆಡಿಯೋ ವಿಡಿಯೋ ಯಾವುದರಲ್ಲೂ ಕೂಡ ಸಿಟಿ ರವಿ ಅವರು ಮಾತನಾಡಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು ರಿಜಿಸ್ಟರ್ ಆಗಿಲ್ಲ, ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ನ್ಯಾಯಾಧೀಶರ ಗಮನಕ್ಕೆ ಎಲ್ಲ ವಿಚಾರವನ್ನು ಕೂಡ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ವಿಧಾನ ಪರಿಷತ್ನ ಸಾಂವಿಧಾನಿಕ ಜಾಗ. ವಿಡಿಯೋ ಆಡಿಯೋ ರೈಟರ್ ಎಲ್ಲರೂ ಕೂಡ ಇರ್ತಾರಲ್ಲ, ಅದರ ಜೊತೆಗೆ ಆಡಿಯೋ ವಿಡಿಯೋ ಯಾವುದರಲ್ಲೂ ಕೂಡ ದಾಖಲಾಗಿಲ್ಲ. ಸಿಟಿ ರವಿ ಅವರ ಮೇಲೆ ಬಂದಿರುವಂತಹ ಆರೋಪ, ಸಿಟಿ ರವಿ ವಿರುದ್ಧ FIR ಅಂಶಗಳನ್ನ ಜಿರಲಿ ಅವರು ಓದ್ತಾ ಇದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಈಗಾಗಲೇ ನಾನ್ ಅವೈಲೇಬಲ್ ಕೇಸ್ಗಳನ್ನು ಹಾಕಿದಾರಲ್ಲ, ಆ ವಿಚಾರವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ರವಿ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ಲಾಯರ್ ಜಿರಲಿ ಅವರು ಮಾಡ್ತಾ ಇರುವಂತಹದ್ದು. ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ. ಸಿಟಿ ರವಿ ವಿರುದ್ಧ ದಾಖಲಾಗಿರುವ FIR ಅಂಶಗಳನ್ನ ಓದಿಸ್ತಾ ಇದ್ದಾರೆ. ಉಲ್ಲೇಖವಾಗಿರುವಂತಹ ಅಂಶಗಳನ್ನ ನ್ಯಾಯಾಧೀಶರಿಗೆ ವಿವರಿಸುವಂತಹ ಕೆಲಸವನ್ನ ಈಗ ಸಿಟಿ ರವಿ ಪರ ವಕೀಲರು ಮಾಡ್ತಾ ಇರುವಂತಹದ್ದು. ಏನಾಯ್ತು, ಹೇಗಾಯ್ತು, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಹೇಳಿಕೆ ಅದನ್ನು ಕೂಡ ದಾಖಲಿಸುವಂತಹ ಸಾಧ್ಯತೆ ಇರುವಂತಹದ್ದು. ಸಿಟಿ ರವಿ ವಿರುದ್ಧ FIR ನಲ್ಲಿ ದಾಖಲಾಗಿರುವಂತಹ ಅಂಶಗಳನ್ನ ಓದುವಂತಹ ಕೆಲಸವನ್ನ ಸಿಟಿ ರವಿ ಪರ ವಕೀಲರಾದಂತಹ ಜಿರಲಿ ಅವರು ವಾದವನ್ನ ಮಾಡ್ತಾ ಇರುವಂತಹದ್ದು. ಮಧ್ಯಾಹ್ನ 1 ಗಂಟೆಗೆ ಘಟನೆ ನಡೆದಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಪೊಲೀಸರು ಹಾಕಿರುವಂತಹ ಸೆಕ್ಷನ್ಗಳು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ ಕೊಟ್ಟಂತಹ ದೂರು, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. BNS ಸೆಕ್ಷನ್ 75, 79 ಅಡಿಯಲ್ಲಿ FIR ದಾಖಲಾಗಿದೆ. ನಿನ್ನೆ ಸಂಜೆ 4 ಗಂಟೆಗೆ FIR ದಾಖಲಾಗಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಬಂಧಿಸುವಂತಹ ಕೆಲಸ ಆಗಿದೆ ಎನ್ನುವಂತಹ ವಿವರವನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಈಗ ಜಿರಲಿ ಅವರು ಮಾಡ್ತಾ ಇದ್ದಾರೆ. ಸಿಟಿ ರವಿ ಪರ ವಕಾಲತ್ತನ್ನು ವಹಿಸಿಕೊಂಡಿದ್ದಾರೆ ಜಿರಲಿ ಅವರು. ಮಧ್ಯಂತರ ಜಾಮೀನನ್ನ ಸಿಟಿ ರವಿ ಅವರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಾಗಿ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ವಿವರಗಳನ್ನು ಸಲ್ಲಿಸುವಂತಹ ಕೆಲಸವನ್ನ ಜಿರಲಿ ಅವರು ಮಾಡ್ತಾ ಇರುವಂತಹದ್ದು. ನಿನ್ನೆಯ ಪರಿಷತ್ನ ಅಧಿವೇಶನದಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ವಿವರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸಿಟಿ ರವಿ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ತುಚ್ಛ ಪದದ ಬಳಕೆಯ ಆರೋಪ, ಕೀಳು ಮಟ್ಟದ ಪದ ಬಳಕೆಯ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲೆಯೂ ಇಲ್ಲ ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಟಿ ರವಿ ವಿರುದ್ಧ FIR ದಾಖಲಾಗಿತ್ತಲ್ಲ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ, ಆ FIR ನ ಪ್ರತಿಯನ್ನ ಹಿಡಿದುಕೊಂಡು ಅದರಲ್ಲಿರುವಂತಹ ಅಂಶಗಳು, ಅಲ್ಲಿ ಹಾಕಿರುವಂತಹ ಸೆಕ್ಷನ್ಗಳ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಯನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಪೊಲೀಸರು. ಕೋರ್ಟ್ನಲ್ಲಿ ಸಿಟಿ ರವಿ ಪರವಾಗಿ ಜಿರಲಿ ಅವರು ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ನಿನ್ನೆ ಸಿಟಿ ರವಿ ಬಂಧನದ ನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ ವಿವರವನ್ನ ಕೊಡ್ತಾ ಇದ್ದಾರೆ.